ಪಬ್ಲಿಕ್ ಟಿವಿಯ ಜೊತೆ ಕರವೇ ನಾರಾಯಣಗೌಡರು ಇದ್ದಾರೆ. ನೇರವಾಗಿ ಮಾತನಾಡಿಸ್ತಾ ಹೋಗ್ತಾನೆ. ಸರ್, ಈಗಾಗಲೇ ವ್ಯಾಪಕ ಆಕ್ರೋಶದ ಜ್ವಾಲೆ ಹೆಚ್ಚಾಗ್ತಾ ಇದೆ. ಆದರೆ ಈವರೆಗೂ ಕೂಡ ಬಂಧನ ಆಗಿಲ್ಲ. ಅವಲಹಳ್ಳಿ ಪೊಲೀಸರು ಕೂಡ ಆಡಿಯೋ ಸ್ಯಾಂಪಲ್ಸ್ಗಳನ್ನು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ತಕ್ಷಣ ಪೊಲೀಸ್ ಇಲಾಖೆ ಅವನ್ನು ಬಂಧಿಸಿ ಕರೆತಂದು ಕೋರ್ಟ್ ಮುಂದೆ ನಿಲ್ಲಿಸಬೇಕು. ಒಂದು ಭಾಷೆಯ ವಿಚಾರ, ಭಾಷೆಯ ಜನರ ವಿಚಾರ, ಅದು ಒಂದು ಭಾವನಾತ್ಮಕವಾದಂಥ ವಿಚಾರ. ಅಂಥ ವಿಚಾರಗಳನ್ನು ಮಾತಾಡುವಾಗ ಭಾರಿ ಎಚ್ಚರಿಕೆಯಿಂದ ಮಾತಾಡೋದನ್ನ ಯಾರಾದರೂ ಕಲಿಬೇಕು. ಸೋನು ನಿಗಮ್ ಬಾಲಿವುಡ್ ಸಿನಿಮಾ ಅವ್ರನ್ನ ದೂರ ಇಟ್ಟಾಗ, ಅವ್ರನ್ನ ಕೈ ಬಿಟ್ಟಾಗ, ಅವರಿಗೆ ಕೈ ತುಂಬ ಹಣ ಕೊಟ್ಟು ಕರ್ನಾಟಕಕ್ಕೆ ಕರೆತಂದು ಅವ್ರನ್ನ ಮತ್ತೆ ಅವರಿಗೆ ಮರುಜೀವ ಕೊಟ್ಟಂಥದ್ದು ಕನ್ನಡ ಚಿತ್ರರಂಗ. ಅಂಥ ಕನ್ನಡಿಗರ ಹೃದಯ ಶ್ರೀಮಂತಿಕೆಯನ್ನು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಕನ್ನಡಿಗರು ಕನ್ನಡ ಹಾಡಿ ಅಂತ ಕೇಳಿದ್ದಕ್ಕೆ, ಹಾಡು ಹೇಳಿ ಅಂತ ಕೇಳಿದ್ದಕ್ಕೂ ಮತ್ತು ಕಾಶ್ಮೀರದ ಭಯೋತ್ಪಾದನೆಗೂ ಲಿಂಕ್ ಮಾಡಿ ಮಾತಾಡ್ತಾನೆ ಅಂದರೆ ಇವನೇನು ಹುಚ್ಚನ ಏನು ಅಂತೇಳಿ ನನಗೆ ಅರ್ಥ ಆಗಿಲ್ಲ. ಸಂಬಂಧವಿಲ್ಲದ ವಿಚಾರ, ಅದರ ಅಗತ್ಯ ಇರಲಿಲ್ಲ. ಅವನು ಅಲ್ಲಿ ಕನ್ನಡ ಹಾಡಿ ಅಂತ ಕೇಳಿದರೆ ಇವನಿಗೆ ಹಾಡೋದಿದ್ದರೆ ಹಾಡ್ಬೋದಾಯಿತು, ಇಲ್ಲ ಅಂದರೆ ಸುಮ್ಮನೆ ಇರ್ಬೋದಾಯಿತು. ಸರ್, ಇವತ್ತು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದಲೂ ಕೂಡ ಒಂದು ಮಹತ್ವದ ಸಭೆಯನ್ನು ನಡೆಸಲಾಗ್ತಾ ಇದೆ. ಇನ್ನು ಮುಂದೆ ಕನ್ನಡ ಚಿತ್ರರಂಗದಲ್ಲಿ ಆತನನ್ನು ಹಾಡಿಸ್ಬೇಕಾ ಬೇಡವಾ ಅನ್ನುವಂಥದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಇದೆಲ್ಲವೂ ಕೂಡ ಕನ್ನಡ ಪರ ಹೋರಾಟಗಾರರು, ಕನ್ನಡ ಪರ ಸಂಘಟನೆಗಳು ಗಟ್ಟಿ ಧ್ವನಿ ಮೊಳಗಿಸಿದ ಬಳಿಕ ಈ ಸಭೆಗೆ ಅವರನ್ನು ನಿರ್ಧಾರ ಮಾಡಲಾಗಿದೆ. ಹೌದು, ಕರ್ನಾಟಕ ರಕ್ಷಣಾ ವೇದಿಕೆ ಮೊದಲಿನಿಂದಲೂ ಕನ್ನಡ ಸಿನಿಮಾ ನಿರ್ಮಾಪಕರಿಗೆ, ಕಲಾವಿದರಿಗೆ ಆಗಾಗ ಒಂದಷ್ಟು ಎಚ್ಚರಿಕೆಯ ಮಾತುಗಳನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಹೇಳ್ತಾ ಇತ್ತು. ಯಾಕೆಂದರೆ ನಾಡು ನುಡಿ ವಿಚಾರ ಬಂದಾಗ ನೀವು ಯಾರೂ ಮಾತಾಡಲ್ಲ, ನೀವು ಮೌನ ವಹಿಸ್ತೀರಿ. ನಿಮಗೆ ಕನ್ನಡಿಗರ ಹಣ, ಸಿನಿಮಾ ನೋಡಬೇಕು, ಹಣ ಕೊಡಬೇಕು, ತಗೋಬೇಕು, ಅಷ್ಟು ಗೊತ್ತಿದೆ. ಅದು ಬಿಟ್ಟರೆ ಕನ್ನಡದ ನಾಡು ನುಡಿ ವಿಚಾರ ಬಂದಾಗ ಮೌನ ವಹಿಸ್ತೀರಿ ಅನ್ನೋ ಮಾತು ಕೇಳಿಬರ್ತಿತ್ತು. ನಾನು ಮೊನ್ನೆ ಹೇಳಿದೆ, ಚಿತ್ರ ನಿರ್ಮಾಪಕರು ಇರ್ಬೋದು, ಚಲನಚಿತ್ರ ವಾಣಿಜ್ಯ ಮಂಡಳಿ ಇರ್ಬೋದು, ಇಂಥ ಸಂದರ್ಭಕ್ಕೆ ಭಾರಿ ಜವಾಬ್ದಾರಿಯಿಂದ ಅವರು ಹೆಜ್ಜೆಯನ್ನು ಹಿಡಬೇಕಾಗತ್ತೆ. ಕನ್ನಡ ಚಿತ್ರರಂಗ ಏನು ಹೊರ್ತಲ್ಲ, ಕನ್ನಡ ಅನ್ನೋದು ಎಲ್ಲರಿಗೂ ಬೇಕಾದಂಥದ್ದು, ಕರ್ನಾಟಕದಲ್ಲಿರುವಂಥ ಎಲ್ಲರಿಗೂ ಬೇಕಾದಂಥದ್ದು ಭಾಷೆ ಭಾವನಾತ್ಮಕವಾದಂಥ ಒಂದು ವಿಚಾರ. ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಎಲ್ಲ ಪ್ರಕಾರಗಳೇನಿದ್ದಾವೆ, ನಿರ್ದೇಶಕರ ಸಂಘ, ನಿರ್ಮಾಪಕರ ಸಂಘ, ಸಂಗೀತ ನಿರ್ದೇಶಕರ ಸಂಘ, ಇವೆಲ್ಲ ಏನಿದ್ದಾವೆ ಅವ್ರಿಗೆಲ್ಲ ಒಂದು ನೀವು ತಕ್ಷಣ ಕರೆ ಕೊಡಬೇಕು. ಸೋನು ನಿಗಮ್ನ ಮತ್ತೆ ಯಾರು ಕರ್ನಾಟಕ ಕರೆತಂದು ಕನ್ನಡ ಸಿನಿಮಾಗಳಲ್ಲಿ ಆಡಿಸ್ಬಾರ್ದು ಅನ್ನುವ ನಿಬಂಧನೆಯನ್ನು ಹಾಕುವ ಕೆಲಸವನ್ನು ಚಲನಚಿತ್ರ ವಾಣಿಜ್ಯ ಮಂಡಳಿ ಅಡ್ಡಗೋಡೆ ಮೇಲೆ ದೀಪ ಇಡೋದು ಬಿಟ್ಟು ನೇರವಾಗಿ ಹೇಳುವಂಥದ್ದು ಕಲಿಬೇಕು. ನೇರವಾಗಿ ಎಲ್ಲರಿಗೂ ಒಂದು ನೋಟಿಸ್ ಕೊಡುವಂಥದ್ದು ಆಗಬೇಕು. ಇನ್ಯಾವತ್ತೂ ಕನ್ನಡಿಗರ ಬಗ್ಗೆ ಮಾತಾಡುವಾಗ 100 ಸಲ ಯೋಚನೆ ಮಾಡಬೇಕು. ಆ ಥರದ ತೀರ್ಮಾನವನ್ನು ಚಲನಚಿತ್ರ ವಾಣಿಜ್ಯ ಮಂಡಳಿ ತಗೋಬೇಕು. ನಾನು ಅವ್ರಿಗೆ ಹೇಳಿದ್ದೀನಿ, ಅವ್ರಿಗೂ ಇಲ್ಲಿ ಬರೋಕ್ಕೆ ಹೇಳಿದ್ದೀನಿ, ಬರ್ತೀನಿ ಅಂತ ಹೇಳಿದರೆ. ಹಾಗೆ ನಿರ್ದೇಶಕರು, ನಿರ್ಮಾಪಕರು, ಕನ್ನಡ ನಿರ್ಮಾಪಕರಿಗೆ ನಾನು ವಿಶೇಷವಾಗಿ ಹೇಳ್ತೀನಿ, ಇವತ್ತು ಕನ್ನಡದಲ್ಲಿ ಆಡುವ ಗಾಯಕರಿಗೇನು ಕೊರತೆ ಇಲ್ಲ. ಸಾವಿರಾರು ಮಕ್ಕಳು, ಅಗಾಧವಾದ ಗಾಯಕರು ಕನ್ನಡದಲ್ಲಿದ್ದಾರೆ. ಇವತ್ತು ಆ ಮಕ್ಕಳನ್ನು ಬಳಸ್ಕೊಳ್ಳಿ. ಆ ಮಕ್ಕಳಿಗೆ ಅವಕಾಶ ಕೊಡೋದು ಬಿಟ್ಟು ನೀವು ಯಾವನೋ ಸೋನು ನಿಗಮ್ನ ಅಂತನ್ನ ಕರ್ನಾಟಕ ಕರೆತಂದು ಕನ್ನಡಿಗರಿಗೆ ಅವಮಾನ ಮಾಡಬೇಡಿ ಅಂತ ಹೇಳಿ ನಿರ್ಮಾಪಕರಿಗೂ ಹೇಳ್ತೀನಿ. ಅಕಸ್ಮಾತ್ ನಿರ್ಮಾಪಕರು ತಗೊಂಬಂದು ಇಲ್ಲೇನಾದರೂ ಅವನ ಕೈಲಿ ಹಾಡಿಸಿರೆ ಅವ್ರ ಸಿನಿಮಾಗಳಿಲ್ಲಿ ಓಡಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಬಿಡಲ್ಲ. ಸರ್, ಇವತ್ತಿನ ಹೋರಾಟ ಇಲ್ಲಿಗೆ ಮಾತ್ರನಾ ಅಥವಾ ಫಿಲಂ ಚೇಂಬರಲ್ಲಿ ಇವತ್ತು ಸಭೆ ಕರೆದಿದ್ದಾರೆ? ಸೊ ಒಂದಿಷ್ಟು ಕನ್ನಡ ಪರ ಸಂಘಟನೆಗಳಿಗೂ ಕೂಡ ಆಹ್ವಾನ ಇದೆ. ಸೊ ಅಲ್ಲಿಗೆ ಏನಾದರೂ ಹೋಗುವಂಥದ್ದು ಇದೆಯಾ ಸರ್? ಇಲ್ಲ, ನಮಗೆ ಯಾರು ಅವ್ರಿಗೆ ಕರೆದಿಲ್ಲ. ಅವ್ರಿಗೆ ನಮ್ಮನ್ನೇನು ಕರೆದಿಲ್ಲ, ನಾನೇ ಅವ್ರನ್ನ ಇಲ್ಲಿ ಕರೆದಿದ್ದೀನಿ. ಹಾಗಾಗಿ ಆ ಸಭೆ ಮುಗಿಸ್ಕೊಂಡು ಈ ಸಭೆಗೆ ನಾವು ಬರ್ತೀವಿ ಅಂತ ಹೇಳಿ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು
ಅವರೆಲ್ಲ ಹೇಳಿದ್ದಾರೆ, ನಿರ್ಮಾಪಕ ಸಂಘ ಅಧ್ಯಕ್ಷರು ಸಹ ಹೇಳಿದ್ದಾರೆ. ಹಾಗಾಗಿ ಅವ್ರು ಇಲ್ಲೇ ಬರ್ತಾರೆ, ಸಭೆ ಬರ್ತಾರೆ. ನಿರ್ಮಾಪಕರ ಸಂಘದ ಅಧ್ಯಕ್ಷ ಉಮೇಶ್ ಬಣಕರ್ ಕೂಡ ಹೇಳ್ತಾ ಇದ್ರು, ಈಗ ಯಾವುದು ಚಿತ್ರ ಬಿಡುಗಡೆಗೆ ಸಿದ್ಧತೆ ಇದೆ ಆ ಚಿತ್ರಗಳಲ್ಲಿ ಏನಾದರೂ ಸೋನು ನಿಗಮ್ ಹಾಡಿದರೆ ಅದನ್ನು ತಾತ್ಕಾಲಿಕವಾಗಿ ನಿಲ್ಲಿಸುವಂಥ ಒಂದಿಷ್ಟು ಪ್ರಕ್ರಿಯೆಗಳಾಗುತ್ತೆ, ಅದ್ರ ಬಗ್ಗೆ ಕೂಡ ಯೋಚನೆ ಮಾಡ್ತೀವಿ ಅಂತ ಹೇಳಿ. ಈ ವಿಚಾರದ ಬಗ್ಗೆ ಏನಾದರೂ ಮಾತುಕತೆ ಆಗಿದೆಯಾ ಸರ್, ಮಾತಾಡಿದ್ದೀರಾ? ನೋಡಿ, ಈಗ ಹಾಡಿಬಿಟ್ಟಿದ್ರೆ ಸೋನು ನಿಗಮ್ಮು, ನನ್ನ ಕನ್ನಡದ ನಿರ್ಮಾಪಕರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಅದಕ್ಕೆ ರಿಯಾಯಿತಿ ಇದೆ. ಆದರೆ ಇನ್ನು ಮುಂದೆ ಯಾವುದೇ ಕನ್ನಡ ಸಿನಿಮಾಗಳಲ್ಲಿ ಆಡಲಿಕ್ಕೆ ಅವಕಾಶವನ್ನು ಕೊಡಬಾರ್ದು, ಅವರಿಗೆ ನಿಬಂಧನೆ ಹಾಕಬೇಕು ಅನ್ನೋದು ನಾನು ಹೇಳುವಂಥ ವಿಚಾರ. ಈಗ ಖಾಸಗಿ ಶಾಲೆಯವರು ಕೂಡ ಸರ್, ಖಾಸಗಿ ಕಾಲೇಜಿನವರು ಕೂಡ ಅವರು ಮತ್ತೆ ಕರೆಸಿ ಕ್ಷಮೆಯನ್ನು ಹೇಳಿಸ್ಬೇಕು ಅಂತ ಹೇಳಿ ಒಂದಿಷ್ಟು ಸಂಘಟನೆಗಳು ಮತ್ತು ಬೇರೆ ಬೇರೆ ಅಸೋಸಿಯೇಷನ್ಗಳಿಂದ ಕೂಡ ಪಟ್ಟು ಹಿಡಿದಿದ್ರು. ಅದಾಗಿಯೂ ಕೂಡ ಖಾಸಗಿ ಶೈಕ್ಷಣಿಕ ಸಂಸ್ಥೆ ಕೂಡ ಇದಕ್ಕೆ ನಕಾರವನ್ನು ತೋರ್ಪಡಿಸ್ತಾ ಇದೆ ಅನ್ನುವಂಥ ಆಕ್ರೋಶಗಳು ಕೂಡ ಇದ್ದಾವೆ. ನೋಡಿ, ಬರೀ ಶಾಲೆಗಳಷ್ಟೇ ಅಲ್ಲ, ಬೆಂಗಳೂರಿನ ಅನೇಕ ಕ್ಲಬ್ಗಳಿರ್ಬೋದು, ಅನೇಕ ಇದೇ ಥರ ಸಂಗೀತದ ಮ್ಯೂಸಿಕಲ್ ಈವೆಂಟ್ ಮಾಡುವಂಥ ಸಂಸ್ಥೆಗಳಿರ್ಬೋದು, ಎಲ್ಲರಿಗೂ ನಾನು ಏನು ಹೇಳ್ತೀನಿ, ಕೇವಲ ಖಾಸಗಿ ಅಷ್ಟೇ ಅಲ್ಲ, ಸರ್ಕಾರದ ಈವೆಂಟ್ಗಳಿಗೂ ಸಹ ಹೊರಗಡೆಯಿಂದ ಕರೆಸಿ ಕೋಟಿ ಕೋಟಿ ಹಣ ಕೊಟ್ಟು ಕಳಿಸ್ತಾರೆ. ಕರ್ನಾಟಕ ಸರ್ಕಾರದ ಈವೆಂಟ್ಗಳಲ್ಲಿ ಕರ್ನಾಟಕ ಸರ್ಕಾರವೂ ಸಹ ಇಂಥ ಈವೆಂಟ್ಗಳಿಗೆ ಹೊರಗಡೆಯವ್ರನ್ನ ತಂದು ಇಲ್ಲಿ ಕೋಟಿ ಕೋಟಿ ಹಣ ಕೊಟ್ಟು ಕಳಿಸೋ ಕೆಲಸ ಬಿಟ್ಬಿಡಿ. ಇನ್ಮೇಲೆ ನೀವು ದಸರಾಗೋ, ಹಂಪೆ ಉತ್ಸವಕ್ಕೋ, ಬನವಾಸಿ ಉತ್ಸವಕ್ಕೋ, ಕದಂಬ ಉತ್ಸವಕ್ಕೋ ಅವ್ರಿಗೆ ಕೋಟಿ ಕೋಟಿ ಹಣ ಕೊಟ್ಟು ಕರೆಸ್ಬೇಡಿ. ಕನ್ನಡದ ಗಾಯಕರಿಗೆ ಇಲ್ಲಿ ಅವಕಾಶ ಕೊಡಿ, ಆ ಪ್ರತಿಭೆಗಳನ್ನ ಬೆಳೆಸುವಂಥದ್ದು ಆಗಬೇಕು ಹೊರತು ಯಾವ ನಾಯಿ ನರಿಗಳೆಲ್ಲ ಬಂದು ಕೋಟಿ ಕೋಟಿ ಹಣ ತೊಗೊಂಡು ಕನ್ನಡಿಗರಿಗೆ ಬೈದು ಹೋದರೆ ಅದಕ್ಕೂ ನಿಮಗೂ ಮಾಡಿದಂಥ ಅವಮಾನ. ಇನ್ಮೇಲೆ ಕರ್ನಾಟಕ ಸರ್ಕಾರದ ಯಾವುದೇ ಈವೆಂಟಲ್ಲಿ ಹೊರಗಡೆಯವ್ರನ್ನ ಕರ್ತರಬಾರ್ದು. ಇದು ಕರವೇ ನಾರಾಯಣಗೌಡರ ಆಕ್ರೋಶದ ಮಾತು. ಈಗಾಗಲೇ ಕನ್ನಡಾಭಿಮಾನವನ್ನು ಭಯೋತ್ಪಾದಕ ದಾಳಿಗೆ ಹೋಲಿಕೆ ಮಾಡಿರುವಂತಹ ಸೋನು ನಿಗಮ್ ವಿರುದ್ಧ ಕ್ರಮ ಆಗಬೇಕು, ಕೂಡಲೇ ಬಂಧಿಸಬೇಕು ಅನ್ನುವಂತಹ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಹನುಮಂತು ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.